ಸಹೋದರರ ಬಾಂಧವ್ಯ. ಭರತನ ಹೃದಯ ವಿದ್ರಾವಕ ಕತೆ. ರಾಮನ ಮೇಲಿನ ಭರತನ ಪ್ರೀತಿ ಮತ್ತು ನಿಷ್ಠೆಯನ್ನು ಆಧರಿಸಿದ ಒಂದು ಕತೆ ಇಲ್ಲಿದೆ. ಸಹೋದರ ಪ್ರೀತಿ ಮತ್ತು ನಿಷ್ಠೆಗೆ ಮಿತಿಯಿಲ್ಲದ ರಾಮಾಯಣದ ಮಹಾಕಾವ್ಯಕ್ಕೆ ಸುಸ್ವಾಗತ. ಇಂದು ನಾವು ರಾಮನ ನಿಷ್ಠಾವಂತ ಸಹೋದರನಾದ ಭರತನ ಹೃದಯ ವಿದ್ರಾವಕ ಕಥೆಯನ್ನು ನೋಡೋಣ. ದೃಶ್ಯ 1. ರಾಮನ ವನವಾಸ. ರಾಮನನ್ನು 14 ವರ್ಷಗಳ ಕಾಲ ಕಾಡಿಗೆ ಗಡೀಪಾರು ಮಾಡಿದಾಗ ಭರತನು ಧ್ವಂಸಗೊಂಡನು. ಅವನ ಸಿಂಹಾಸನವನ್ನು ಸ್ವೀಕರಿಸಲು ನಿರಾಕರಿಸಿದನು. ರಾಮನನ್ನು ಸರಿಯಾದ ರಾಜ ಎಂದು ಘೋಷಿಸಿದನು. ದೃಶ್ಯ 2. ಭರತನ ಮನವಿ. ಭರತನು ಕಾಡಿಗೆ ಪ್ರಯಾಣಿಸಿದನು. ರಾಮನನ್ನು ಹಿಂತಿರುಗಿಸುವಂತೆ ಮನವಿ ಮಾಡಿದನು. ಆದರೆ ರಾಮನು ತನ್ನ ತಂದೆಯ ಭರವಸೆಯನ್ನು ಗೌರವಿಸಿದನು. ದೃಶ್ಯ 3. ಭರತನ ನಿಷ್ಠೆ. ಒಂದು ಕಟುವಾದ ಸನ್ನೆಯಲ್ಲಿ ಭರತನು ರಾಮನ ಚಪ್ಪಲಿಗಳನ್ನು ಕೇಳಿದನು. ಅವುಗಳನ್ನು ಸಿಂಹಾಸನದ ಮೇಲೆ ಇರಿಸಿ ರಾಮನ ಉಪಸ್ಥಿತಿ ಮತ್ತು ಅಧಿಕಾರವನ್ನು ಸಂಕೇತಿಸಿದನು. ದೃಶ್ಯ 4. ಭರತನ ಸಂಕಟ. 14 ವರ್ಷಗಳ ಕಾಲ ಭರತನು ರಾಮನ ಸ್ಮರಣೆಗೆ ತನ್ನನ್ನು ಸಮರ್ಪಿಸಿಕೊಂಡು ತಪಸ್ಸಿನಲ್ಲಿ ವಾಸಿಸುತ್ತಿದ್ದನು. ಅವನು ಆಗಾಗ ಚಪ್ಪಲಿಯನ್ನು ನೋಡುತ್ತಿದ್ದನು. ಅವನ ಮುಖದ ಮೇಲೆ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ತನ್ನ ಪ್ರೀತಿಯ ಸಹೋದರನ ಮರಳುವಿಕೆಗಾಗಿ ಹಂಬಲಿಸುತ್ತಿದ್ದನು. ದೃಶ್ಯ 5. ಪುನರ್ಮಿಲನ. ರಾಮನ ಅಂತಿಮವಾಗಿ ಹಿಂತಿರುಗಿದಾಗ ಭರತನ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಅವನು ರಾಮನ ಪಾದಗಳಿಗೆ ಬಿದ್ದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ತಡೆಯಲಾಗದೆ ಅಳುತ್ತಾನೆ. ಸಾರಾಂಶ. ಭರತ ಕಥೆಯು ಮಾನವ ಭಾವನೆಗಳ ಆಳವನ್ನು ತೋರಿಸುತ್ತದೆ. ಪ್ರತ್ಯೇಕ ನೋವು, ನಿಷ್ಠೆಯ ಶಕ್ತಿ ಮತ್ತು ಪ್ರೀತಿ ಪುನರ್ಮಿಲನದ ವಿಜಯವನ್ನು ಎತ್ತಿ ತೋರಿಸುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸ್ವಂತ ಜೀವನದಲ್ಲಿ ಪ್ರೀತಿ ಮತ್ತು ನಿಷ್ಠೆಯ ಬಂಧನಗಳು ಪಾಲಿಸಲು ಭರತ ಕಥೆಯು ನಿಮ್ಮನ್ನು ಪ್ರೇರೇಪಿಸಲಿ.